ಮತ್ತು ಈಗ ತಾನೇ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಹಳ ಬೆಲೆಯುಳ್ಳ ಮಾತುಗಳನ್ನು ಆಡಿದಂತಹ ಮಾನ್ಯ ಒಳ್ಳೆಯ ನನ್ನ ಪ್ರೀತಿಯ ಲೇಖಕ ದಿವಾಕರವರೇ ಮತ್ತು ನಿಡುಗಾರದ ಗೆಳೆಯ ಪ್ರೊಫೆಸರ್ ರಘುನಾಥ್ ಅವರೇ ಮತ್ತು ಈಗ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಸ್ನೇಹಿತರೆ ಬಂಧುಗಳೇ, ನಾನು ರಘುನಾಥ್ ಅವರು ಕಳೆದ ಸುಮಾರು ಹತ್ತಿರ 60 ವರ್ಷದ 55-56 ವರ್ಷದ ಸ್ನೇಹಿತರು ನಾವು. ನನಗೆ ಈ ಪುಸ್ತಕವನ್ನು ಮುಂಚೆನೆ ಕೊಟ್ಟವರು ಇದ್ರ ಬಗ್ಗೆ ಒಂದು ಬೆನ್ನುಡಿ ಬರೆಯೋಕ್ಕಾಗುತ್ತೆ ನೋಡಿ ಹಾಗೆ ಅಂತ ಹೇಳ್ತಾರೆ. ನಾನು ಬೆನ್ನುಡಿಯನ್ನ ಬರ್ಕೊಟ್ಟೆ. ಆಮೇಲೆ ತಿರ್ಗಿ ಅದ್ರ ಬಗ್ಗೆ ಮಾತಾಡೋದು ಕೇಳಿದ್ರು. ಮಾತಾಡೋಕೆ ನಾನು ಸರಿಯೋಗಲ್ಲ, ಸೂಕ್ತವಾಗೋದಿಲ್ಲ, ನಾನೇ ಬೆನ್ನುಡಿ ಬರ್ತಿದ್ದೀನಿ, ಬೇರೆ ಏನು ಯಾರು ಹೇಳಿ ಅಂತ ಹೇಳಿದೆ. ಆದರೆ ಅವ್ರಿಗಿಲ್ಲ, ನೀವೇ ಮಾಡಿ ಅಂತ ಹೇಳಿದ್ರಿಂದ ನಾನು ಇದ್ರ ಬಗ್ಗೆ ಈಗಾಗಲೇ ದಿವಾಕರವರು ಹೆಚ್ಚು ಕಡಿಮೆ ಎಲ್ಲ ಹೇಳಿದರು. ಕೆಲವನ್ನ ನನಗೆ ಈಗ ಮರೆವು ಜಾಸ್ತಿ, ಹಾಗಾಗಿ ಹಳೆಯದೆಲ್ಲ ಓದಿದ್ದೆಲ್ಲ ಚೆನ್ನಾಗಿ ನೆನಪಿದೆ. ಅದೇ ನಾವು ಬೇಕಾದ್ರೆ ಹೇಳ್ಬೋದು. ಈಚೆಗೆ ಓದೋದೆಲ್ಲನೂ ಕೂಡ ಮರೆತು ಹೋಗೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಎಷ್ಟು ನೆನಪಿದೆಯೋ ಅಷ್ಟನ್ನ ಕೆಲವೊಂದು ಮಾತಾಡ್ಕೊಂಡು ಹಾಕ್ಕೊಂಡು ಇಲ್ಲಿ ನನಗೆ ಕೊಟ್ಟಿರುವಂಥ ಅವಧಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಹೇಳ್ತೀನಿ. ನಮ್ಮಲ್ಲಿ ಈ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ಅಂತ ಹೇಳಿದ್ರೆ ಈ ಸಾಹಿತ್ಯ ಪ್ರಕಾರಗಳಲ್ಲಿ ಅಂತ ಉತ್ಸಾಹ, ಸ್ವಾಗತ ಮತ್ತು ಪ್ರತಿಕ್ರಿಯೆ ಇರಲ್ಲ. ಒಂದು ರೀತಿ ಅಲಕ್ಷ್ಯದಿಂದಲೇ ಅದನ್ನ ಕಾಣುವಂಥದ್ದು ಎಲ್ಲ ಭಾಷೆ ಸಾಹಿತ್ಯಗಳಲ್ಲಿ ಕಂಡುಬರುತ್ತೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಒಬ್ಬ ಲೇಖಕ, ಸೃಜನಶೀಲ ಲೇಖಕ ಹೇಳ್ತಾನೆ, ವಿಮರ್ಶಕರನ್ನು ಅದು ಆಡ್ಕೊಳ್ಬೇಕು ಮತ್ತು ಆ ಪ್ರಚಾರಕ್ಕೂ ಅನ್ವಯವಾಗುತ್ತೆ. ಆ ರೀತಿಯಲ್ಲಿ ಒಂದು ಜೀವನ ಚರಿತ್ರೆಯನ್ನು ಬರೆಯಕ್ಕಾಗದೇ ಇರುವಂತವರು ಅವರು ವಿಮರ್ಶೆಗೆ ಬರ್ತಾರೆ, ಹೇಗೆ ಹಾಗೆ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಲೇಖಕ ಹೇಳ್ತಾನೆ. ಆದ್ರೆ ನಾವು ಗಮನಿಸಬೇಕಾದ ಅಂತಂದ್ರೆ ಭಾರತೀಯ ಓದುಗರಿಗೆಲ್ಲ ಇಂಗ್ಲಿಷ್ ಓದತಕ್ಕಂಥವ್ರು ಎಲ್ಲರಿಗೂ ಕೂಡ ರಸ್ಕಿನ್ ಬಾಂಡ್ ಬಹಳ ಚಿರಪರಿಚಿತವಾದಂಥ ಜನಪ್ರಿಯ ಬರಹಗಾರ. ಅವರ ಕಥೆಗಳು, ಪ್ರಬಂಧಗಳು, ಮುಖ್ಯವಾದ ಪ್ರಕೃತಿ ಚಿತ್ರಗಳು ಒಂದಲ್ಲ ಒಂದು ಹಂತದಲ್ಲಿ ನಮ್ಮ ಇಂಗ್ಲಿಷ್ ಮಾಸಪತ್ರಿಕೆಗಳು ಇಲಸ್ಟ್ರೇಟೆಡ್ ಇಂದ ಹಿಡಿದು ಎಲ್ಲರೂ ಕೂಡ ಕಾಣ್ತಾರೆ. ಡೆಕ್ಕನ್ ಹೆರಾಲ್ಡ್ ಬಗ್ಗೆ ಎಲ್ಲ ಬಂದೇ ಓದಿರ್ತಾರೆ, ಚಿರಪರಿಚಿತವಾಗಿರುತ್ತೆ. ಬಾಲ್ಯ ಯೌವನಗಳನ್ನ ವಿದೇಶಿಯರೊಡನೆ, ಆಂಗ್ಲೋ ಇಂಡಿಯನರೊಡನೆ ಇವರು ಕಳೆದಂಥವ್ರು. ಇಂಥ ವ್ಯಕ್ತಿ ತಲೆಮಾರುಗಳಿಂದ ಪುಟ್ಟ ಭಾರತೀಯರಿಗಿಂತ ಹೆಚ್ಚಿನ ಪ್ರೀತಿ, ಅಭಿಮಾನ ಬೆಳೆಸ್ಕೊಂಡಂತ ಈ ವ್ಯಕ್ತಿ ತನ್ನ ಮಾತೃಭೂಮಿ ಭಾರತವೇ, ಅಲ್ಲೇ ನನ್ನ ಸಮಸ್ತ ಬದುಕು ಕಳೆಯಬೇಕು ಅಂತ ನಿರ್ಧರಿಸಿ ಇಂಗ್ಲೆಂಡಿಂದ ವಾಪಸ್ ಬರ್ತಾರೆ. ಇಂಗ್ಲೆಂಡ್ನಲ್ಲಿ ಬದುಕನ್ನು ಕಂಡುಕೋಬೇಕು ಅಂತ ಹೋದಂಥವ್ರು ಅಂತ ವ್ಯಕ್ತಿ ಇವರು. ಬಹಳ ಒಂದು ವೈಪರೀತ್ಯ ಏನಂತಂದ್ರೆ, ಇವರು ಇಂಗ್ಲೆಂಡ್ ಹೋಗ್ತಾರೆ. ಇಂಗ್ಲೆಂಡ್ ಹೋಗಿ ಇವರು ಆಂಗ್ಲೋ ಇಂಡಿಯನ್ಸ್ ಅಲ್ಲಿಂದ ಅವ್ರ ತಂದೆ ಅಲ್ಲಿಂದಲೇ ಬಂದಿರ್ತಾರೆ. ಇವರ ಹುಟ್ಟೋರು ಅಲ್ಲಿ ಎಷ್ಟು ಜನ ಬ್ರಿಟಿಷ್ ಸಜ್ಜಾತರು ಮತ್ತು ಇಲ್ಲಿ ಬಂದು ಹುಟ್ಟಿದಂಥವ್ರು ಎಲ್ಲ ಮನೆಯಲ್ಲಿ ಇಂಗ್ಲಿಷ್ ಮಾತಾಡ್ತಕ್ಕಂಥವ್ರೆ, ಮಾತೃಭಾಷೆ ಇರ್ತಕ್ಕಂಥವ್ರು. ಹಾಗೆಲ್ಲ ಆಗಿರೂ ಕೂಡ ಇವರಿಗೆ ಎಷ್ಟು ಮಟ್ಟಿಗೆ ಅಂತ ಇಂಗ್ಲೆಂಡ್ ಹೋಗಿ ಅಲ್ಲಿ ನಾನು ಬದುಕು ಕಟ್ಕೋಬೇಕು ಅಂತ ಹೋದಂಥವ್ರು ಇಲ್ಲ, ಭಾರತವೇ ನನ್ನ ಮಾತೃಭೂಮಿ ಹಾಗೆ ಅಂತ ಹೇಳಿ ತೀರ್ಮಾನಿಸ್ಕೊಂಡು ಇಲ್ಲಿ ಬರ್ತಾರೆ. ಆದ್ರೆ ಏನು ವಿರೋಧಾಭಾಸ ಅಂತಂದ್ರೆ, ಇವರು ಜಗನ್ನಾಥ ಹೋಗ್ತಾರೆ ಪುರಿಗೆ. ಅಲ್ಲಿ ಹೋದಾಗ ಜಗನ್ನಾಥ ದೇವಾಲಯದಲ್ಲಿ ಇವ್ರನ್ನ ಹಿಂದೂ ಅಲ್ಲ ಅನ್ನೋ ಕಾರಣಕ್ಕೆ ಒಳಗೆ ಬಿಡೋದಿಲ್ಲ. ಕೋನಾರ್ಕ್ ದೇವಾಲಯಕ್ಕೆ ಹೋದಾಗ ಅಲ್ಲಿ ಒಳಗೆ ಬಿಡೋದಿರುತ್ತೆ ಎಲ್ಲರನ್ನು. ಆದ್ರೆ ಇವರು ಇಂಡಿಯನ್ ಅಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ಒಳಗೆ ಬಿಡೋದಿಲ್ಲ. ಹೆಚ್ಚು ಶುಲ್ಕ ಕೊಡಬೇಕು, ವಿದೇಶಿ ಅಂತ ಹೇಳ್ತಾರೆ ಅವರು. ಆಗ ಇನ್ನೊಬ್ಬ ಇಂಗ್ಲೆಂಡ್ನಲ್ಲೇ ಅಲ್ಲೇ ಇರುವಂತವರು ಸಿಕ್ಕವರು, ಅವ್ರು ಹುಟ್ಟಿದ್ದು ಅಂತಾನೆ ಬರುವಂತ ಇಂಡಿಯಾಗೆ ಬಂದಿರ್ತಾರೆ. ಬೀಗಾತ್ ಅಂತ ಹೇಳಿ ಅವ್ರ ಒಂದು ಪ್ರಬಂಧ ಓದಿದ್ದೆ ನಾನು. ಅದರಲ್ಲಿ ಅವರು ಈ ಜಾನ್ ಸಾಹೇಬ್ ರಣಜಿ ಟ್ರೋಫಿ ಬಂದಿಗಳಾಗುತ್ತಲ್ಲ, ಅವ್ರು ಬಹಳ ದೊಡ್ಡ ಕ್ರಿಕೆಟರ್, ಇಂಟರ್ನ್ಯಾಷನಲ್ ಕ್ರಿಕೆಟರ್, ಅವ್ರ ಹೆಸರಲ್ಲಿ ಆಗುವಂಥದ್ದು. ಅಲ್ಲಿ ಅವರು ಜಾಮ್ ಸಾಹಿಬ್ನ ಹತ್ರ ಕೆಲಸ ಮಾಡ್ತಿರ್ತಾರೆ ಅವ್ರ ತಂದೆ ತಾಯಿ ಕುಟುಂಬ ಇದ್ದು, ಮತ್ತೆ ಅಲ್ಲಿ ಹುಟ್ಟಿದಾಗಿಂದ ಕಾನ್ವೆಂಟ್ ಎಜುಕೇಶನ್ ಅಲ್ಲಿ ಓದು, ಆಮೇಲೆ ಡೆಹರಾಡ್ ಬಂದು ಓದದ್ದು, ಆಮೇಲೆ ದೆಹಲಿಗೆ ಬಂದದ್ದು, ಮತ್ತೆ ಸಿಮ್ಲಾದಲ್ಲಿ ಕಳೆದಂತ ಅಲ್ಲಿ ಬಂದು ಬದುಕು, ಇದೆಲ್ಲನೂ ಮೊದಲನೇ ಭಾಗದಲ್ಲಿ ಹೇಳ್ತಾರೆ. ಎರಡನೇ ಭಾಗದಲ್ಲಿ ಮಲತಂದೆ, ಇವ್ರ ತಾಯಿ ಅವರು ತಂದೆ ಇದ್ದಾಗಲೇ ತಂದೆ ಹೆಚ್ಚಾಗಿ ಅವರು ಇದು ನಮ್ಮ ಇಂಡಿಯನ್ ಮಿಲಿಟರಿನಲ್ಲಿ ಪೈಲಟ್ ವಾಯು ಸೇವೆ ಇರ್ತಾರ, ಅಲ್ಲಿರ್ತಾರ. ಹೀಗಾಗಿ ಅವರಿಗೆ ಹೆಚ್ಚಿಗೆ ಅಲ್ಲಿ ರಜೆ ಸಿಕ್ಕೋದಿಲ್ಲ, ಮಾಡೋದಿಲ್ಲ, ಈ ರೀತಿ ಇರುತ್ತೆ.
ಇವರ ತಾಯಿಯಿಂದ ಹುಟ್ಟಿದಂಥವ್ರು ಇವರು ಮತ್ತೆ ವಿಲಿಯಮ್ಸ್ ಅಂತ ಇವ್ರ ಸೋದರ, ಒಬ್ಬನೇ ಇನ್ನೊಬ್ಬ ತಂಗಿ ಒಬ್ರು ಹುಟ್ಟಿರ್ತಾರೆ ಇಷ್ಟೇ. ಅಷ್ಟು ಬಿಟ್ರೆ ಆಮೇಲೆ ಆಕೆಗೆ ಇವ್ರಿಗೆ ಹೆಚ್ಚು ಟೈಮ್ ಡಿವೋಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಇವ್ರ ಜೊತೆ ಅವಳಿಗೆ ಒಂದು ಸರಿ ಹೊಂದೋದಿಲ್ಲ ಅಂತ ಹೇಳಿ ಆಕೆ ಬೇರೆ ಒಂದು ಸಂಬಂಧವನ್ನೇ ಬೆಳೆಸ್ಕೊಡ್ತಾಳೆ. ಅದ್ರ ಬಗ್ಗೆ ಅವ್ರ ತಂದೆ ನಿರ್ಲಿಪ್ತರಾಗಿರ್ತಾರೆ. ಈ ತರದ ಒಂದು ಸಂಬಂಧಗಳ ಇರುವಂಥದ್ದು. ಆಮೇಲೆ ಎರಡನೇ ಭಾಗದಲ್ಲಿ ಮನ ತಂದೆ ತಾಯಿ ಆಶ್ರಯದಲ್ಲಿ ಕಳೆದಂತ ಅವರನ್ನು ಕುರಿತಂತ ಅಭಿಪ್ರಾಯಗಳು, ಡೆಹ್ರಾಡೂನ್ನಲ್ಲಿ ಕಳೆದಂತ ಶಾಲಾ ದಿನಗಳ ವಿವರಗಳು, ಕಾಡಿನ ಪ್ರಕೃತಿ ಪ್ರಾಣಿ ಸಹಜವಾದಂತಹ ವಿವರಗಳು, ಸಿಮ್ಲಾದ ವಸತಿ ಶಾಲೆಯ ವಿವರಗಳು, ಅಧ್ಯಾಪಕರ ವಿಚಾರಗಳು, ಇಂಗ್ಲೆಂಡ್ಗೆ ಪ್ರಯಾಣ ಮಾಡುವುದರೊಂದಿಗೆ ಎರಡನೇ ಭಾಗ ಮುಗಿಯಿತು. ಮೂರನೇ ಭಾಗದಲ್ಲಿ ಇಂಗ್ಲೆಂಡಿನಲ್ಲಿ ಆದಂತ ಅನುಭವಗಳು, ಅಲ್ಲಿ ಜೆರ್ಸಿ ಅಂತ ಹೇಳಿ ಒಂದು ದ್ವೀಪ, ಜೆರ್ಸಿ ಮತ್ತು ಚಾನಲ್ ದ್ವೀಪಗಳಲ್ಲಿ ಅವರು ಕಳೆದಂತಹ ದಿನಗಳು, ಲಂಡನ್ನಲ್ಲಿ ಕಳೆದಂತಹ ಬದುಕಿನ ವಿವರಗಳು, ಉದ್ಯೋಗಕ್ಕಾಗಿ ಶ್ರಮಿಸಿದ್ದು, ಕಥೆ ಲೇಖನಗಳನ್ನು ಬರೆದದ್ದು, ಇಂಗ್ಲೆಂಡ್ನಿಂದ ನಿರ್ಗಮಿಸಿದ್ದು, ಮತ್ತೆ ಇಲ್ಲಿಗೆ ಬಂದು ಮತ್ತೆ ಬದುಕನ್ನು ಶುರು ಮಾಡಿದ್ದು, ಇಷ್ಟ ಇಲ್ಲಿದ್ರು ಕೂಡ ದೆಹಲಿಗೆ ಹೋಗ್ಬೇಕನ್ನೋದು, ಮತ್ತು ಆಮೇಲೆ ಪ್ರಖ್ಯಾತ ಪತ್ರಿಕೆಗಳಿಗೆ ಕಥೆ ಲೇಖನ ನಿರಂತರವಾಗಿ ಬರೆಯುತ್ತಲೇ ಜೀವನ ಸಾಗಿಸಿದಂತ ವಿವರಗಳು ಅದು ಬರುತ್ತೆ ಮೂರನೇ ಭಾಗದಲ್ಲಿ. ಮತ್ತು ಕೇರ್ ಸಂಸ್ಥೆಯ ಉದ್ಯೋಗಿಯಾಗಿ ಕೆಲವು ವರ್ಷ ಇವರು ಕೆಲಸ ಮಾಡ್ತಾರೆ. ಕೊನೆಯ ನಾಲ್ಕನೇ ಭಾಗದಲ್ಲಿ ತನ್ನ ಏಕಾಂಗಿ ಬದುಕಿನ ಬಗ್ಗೆ ದಟ್ಟವಾದಂಥ ವಿವರಗಳನ್ನ, ಜನಸಂಪರ್ಕಗಳನ್ನ ಮತ್ತು ಮೇಪಲ್ ನಲ್ಲಿ ವಾಸಿಸಿಕೊಂಡು ಅಲ್ಲೇ ಇದ್ಕೊಂಡು ಬರವಣಿಗೆಯಲ್ಲಿ ತೀವ್ರವಾಗಿ ಪಡೆದುಕೊಂಡದನ್ನೆಲ್ಲ ಕೂಡ ಅವರು ಹೇಳ್ತಾ ಹೋಗ್ತಾರೆ. ಅದನ್ನ ಬಹಳ ನನಗೆ ತುಂಬಾ ಹಿಡಿಸಿದ್ದೇನಂತಂದ್ರೆ, ಇದನ್ನ ಓದಿದ ತಕ್ಷಣ ಎರಡು ವಿಚಾರ ನನ್ನ ಮನಸ್ಸಿನಲ್ಲಿ ತುಂಬಾ ಅಚ್ಚಳಿಯಲ್ಲಿ ನಿಂತದ್ದು. ಒಂದು, ಬೇಂದ್ರೆಯವರ ಬಹಳ ಪ್ರಸಿದ್ಧವಾದಂತಹ ಒಂದು ಸಾಲಿದೆ, ಕವಿ ಜೀವದ ವ್ಯಾಸರ ಸಾಕ ಹೆಚ್ಚೇನು ಬೇಕ ಕೂತ ಒಂದು ಹುಣಸಿ ಮರ ಸಾಕ ಅಂತ ಹೇಳ್ತಾರೆ. ಹಾಗೆ ಈ ಲೇಖಕ ಎಷ್ಟು ಪ್ರಕೃತಿ ಪ್ರೇಮಿ ಅಂತಂದ್ರೆ, ನಾನು ನೋಡಿದಂತಹ ಕಾಡು, ಬೆಟ್ಟ, ಜಗದ್ವಿಖ್ಯಾತವಾದಂತಹ ಹಿಮಾಲಯವನ್ನು ಹೊಂದಿರತಕ್ಕಂತಹ ರಸ್ಕಿನ್ ಪಾಂಡವರ ಈ ಕೃತಿ ಕನ್ನಡ ಓದುಗರಿಗೆ ಆತ್ಮಕಥೆಯ ರೂಪ ಇದನ್ನ ಸ್ವತಃ ಲೇಖಕನನ್ನು ಮತ್ತು ಅವನ ಬರವಣಿಗೆಯನ್ನು ಕೂಡ ಈ ಗ್ರಂಥವನ್ನು ಅನುವಾದಿಸಿ ಪ್ರಕಟಿಸುವ ಮುಖಾಂತರ ರಘುನಾಥ್ ಅವರು ಒಂದು ಸಾರ್ಥಕವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅಂತ ಹೇಳಿ ಅವ್ರನ್ನ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.